ಹಾಯ್ ಹಲೋ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಯಾವ ವಿಡಿಯೋವನ್ನು ತಂದಿದ್ದೀನಿ ಅಂತ ನೋಡಿ. ಇವತ್ತು ಜೇನು ಇದೆ ಅಲ್ವಾ, ಜೇನು ನೋಡಿದ್ದೀರಾ ಎಲ್ಲರೂ? ನೋಡಿ ಯಾವ ಥರ ಇದೆ ಅಂತ ಕಾಣಿಸ್ತಿದೆನಾ? ನೋಡಿ, ಇವಾಗ ನಾನು ಜೇನನ್ನು ಬಿಡಿಸಿದ್ದೀನಿ. ಎಲ್ಲಿ ಇತ್ತು ಅಂದರೆ ಬಾಳೆ ಗಿಡದಲ್ಲಿ ಜೇನು ಇತ್ತು. ಯಾವ ಥರ ಇದೆ ನೋಡಿ, ಹೇಗೆ ಕಾಣಿಸ್ತಿದೆ. ಎಲ್ಲ ಹುಳುಗಳು ಇನ್ನೂ ಇದ್ದಾವೆ. ನಾನು ಹೊರಗಡೆ ಬಂದಿದ್ದೀನಿ ತಗೊಂಡು. ಇಲ್ಲಿ ನನ್ನ ಬೆನ್ನು ಹತ್ತಿದ್ದಾವೆ. ಅಲ್ಲಿ ತೊಗೊಂಡು ಬಂದು ದೂರ ತೊಗೊಂಡು ಬಂದು ಅದು ಕೆಳಗಡೆ ಇದೆ ಅಲ್ವಾ, ಇದನ್ನು ತೆಗಿಬೇಕು. ಇದರಲ್ಲಿ ಹುಳುಗಳಿರ್ತವೆ, ಇದರಲ್ಲಿ ಏನು ಜೇನು ಇರಲ್ಲ, ಖಾಲಿ ಖಾಲಿ ಇರ್ತದೆ. ಇದು ತೆಗೆದು ಬಿಡಬೇಕು. ಅದರಲ್ಲಿ ಮರಿ ಇರ್ತವೆ ಮಾತ್ರ. ಮರಿಗಳು ತಗೊಂಡು ದೊಡ್ಡ ಆದಮೇಲೆ ಇದನ್ನು ತಿಂತವೆ. ಅದು ನಾನು ಇದನ್ನು ತಗೊಂಡು ಬಂದಿದ್ದೀನಿ, ಅದ್ರ ಕೈಯೆಂದು ತೆಗೆಸ್ಕೊಂಡು ತೊಗೊಂಡು ಬಂದೀನಿ. ಹುಳ ಬೆನ್ನು ಹತ್ತಿದ್ದಾವೆ, ಓಡ್ತಾ ಇದ್ದೀನಿ ನೋಡಿ. ದೂರ ಬಂದಿದ್ದೀನಿ. ಸಣ್ಣದಾಗಿ ಬಂದರೆ ಮತ್ತೆ ಬಂದು ನನ್ನ ಸುತ್ತಾಕ್ತವೆ. ಒಂದೆರಡು ಹುಳ ಕಚ್ಚಿದ್ದಾವೆ ಕೂಡ, ಕೈಗೆ ಕಚ್ಚಿದ್ದಾವೆ. ತೊಗೊಂಡು ಬಂದಿದ್ದೀನಿ, ಈ ಕಡೆ ದೂರಗಡೆ ತೊಗೊಂಡು ಬಂದಿದ್ದೀನಿ. ಅವು ನನಗೆ ಬೆನ್ನು ಹಟ್ತಾ ಇದ್ದಾವೆ, ಹಾಗೆ ತೊಗೊಂಡು ಬಂದಿದ್ದೀನಿ ನೋಡಿ. ಈ ಕಡೆ ತೊಗೊಂಡು ಬಂದು ಇಲ್ಲಿ ಹೊಲದಲ್ಲಿ ಇಟ್ಟಿದ್ದೀನಿ. ಇನ್ನೇನು ಇದರದ್ದೆಲ್ಲ ಸ್ವಚ್ಛ ಮಾಡಿ, ಹುಳಗಳೆಲ್ಲ ಏನೋ ಇದ್ದಾವೆ ಸಣ್ಣ ಸಣ್ಣ, ಅವೆಲ್ಲ ತೆಗಿಬೇಕು. ತೆಗೆದು ಇದರದ್ದೆಲ್ಲ ನಾವು ಜೇನು ಬಿಡಿಸ್ಕೋಬೇಕು ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಯಾವ ಥರ ಇದ್ದಾವೆ ನೋಡಿ, ಹುಳ ಕಚ್ಚಿದ್ದಾವೆ. ಅದಕ್ಕೆ ನನಗೆ ಅಂಜ್ತಾ ಇದ್ದೀನಿ, ದೂರಿಂದ ತೆಗಿತಾ ಇದ್ದೀನಿ. ಸನ್ನಿಧದಲ್ಲಿ ಹೋದರೆ ಮತ್ತೆ ಕಡಿತಾವೇನೋ ಕೈ ಹಚ್ಚಿದ್ರೆ ಅಂತ ಅಂದ್ಕೊಂಡು ಕೈಗೆ ಒಂದು 2-3 ಕಡಿದಿದ್ದಾವೆ. ಇರಲಿ, ಪರವಾಗಿಲ್ಲ. ಜೇನು ತಿನ್ನಬೇಕಾದ್ರೆ ಕಡಿಸ್ಕೋಬೇಕಲ್ವ. ಹಾಗೆ ನೋಡಿ ಹೇಗೆ ಕಾಣ್ತಿದೆ ಅಂತ. ಚೆನ್ನಾಗಿ ಬಂದಿದೆನಾ ಹೇಳಿ? ಚೆನ್ನಾಗಿ ಬಂದಿದ್ದರೆ ನನಗೆ ಕಮೆಂಟ್ ಮಾಡಿ, ನಿಮಗೆ ಹೇಳ್ತೀನಿ ನೋಡಿ ಹೇಗೆ ಕಾಣ್ತಿದೆ ಅಂತ. ನಾನು ಚಿಕ್ಕವಳಿದ್ದಾಗಿಂದ ನನಗೆ ಜೇನಂದರೆ ಅಷ್ಟು ಇಷ್ಟ. ನಾನು ಕಟ್ ಮಾಡ್ತೀನಿ, ತಗೊತೀನಿ. ಈಗಲೂ ತೊಗೊಂಡು ಬಂದಿದ್ದೀನಿ. ಹೇಗೆ ಕಾಣಿಸ್ತಿದೆ ನೋಡಿ, ಎಷ್ಟೊಂದು ಖುಷಿ ಆಗ್ತಿದೆ ಇದನ್ನು ತಗೊಂಡು ಬಂದಿದ್ದಕ್ಕೆ. ಇವಾಗ ನಾನು ಇದ್ರ ಬಗ್ಗೆ ಎಷ್ಟು ವರ್ಣನೆ ಮಾಡಿದರೂ ಕೂಡ ಸಾಲಲ್ಲ. ಇದು ಎಲ್ಲರಿಗೂ ಗೊತ್ತು, ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ. ಆದರೆ ಇವಾಗ ಕಡಿಮೆ ಆಗಿದೆ ನೋಡಿ. ಈಗ ಹೊಲದಲ್ಲಿ ಇರಲ್ಲ, ಇದು ಕಡಿಮೆ ಆಗಿದೆ. ಇದು ಗಿಡಗಳೆಲ್ಲ ಕಡಿತಾ ಇದ್ದಾರಲ್ವ, ಹಾಗಂತ ಜೇನು ಹಾಕೋದಿಲ್ಲ ಈಗ. ಏನೋ ಅಪರೂಪಕ್ಕೆ ಅಲ್ಲಿ ಇಲ್ಲಿ ಇರ್ತದೆ. ಇವತ್ತು ಇತ್ತು, ನಾನು ತಗೊಂಡಿದ್ದೀನಿ. ಇದು ಎಲ್ಲ ಕಡೆ ಸಿಗಲ್ಲ ನೋಡಿ. ಇದು ಸುಮ್ಮನೆ ಹೀಗೆ ಎಲ್ಲ ಒಂದು ಕಡೆ ಹಾಗೆ ಹೀಗೆ ಸಿಗ್ತದೆ ನೋಡಿ. ಎಷ್ಟೊಂದು ಇದೆಲ್ಲ ತುಂಬ ಇರ್ತಿದೆ ನೋಡಿ. ಇದರಲ್ಲೆಲ್ಲ ತುಂಬಿಕೊಂಡಿರ್ತದೆ. ನಾವು ಇದನ್ನೆಲ್ಲ ತಕ್ಕೊಂಡು ಇಟ್ಕೋಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ಇನ್ನೇನು ತೆಗಿತೇನೆ. ಡಬ್ಬಿ ತರಲಿಕ್ಕೆ ಹೋಗಿದ್ದಾರೆ, ಆ ಡಬ್ಬಿಯಲ್ಲಿ ಹಾಕಬೇಕು. ನಾನು ಹಾಗೆ ಬಂದಿದ್ದೆ, ತೊಗರಿ ಕೊಯ್ಲಿಕ್ಕೆ ಅಂತ ಬಂದಿದ್ದೀವಿ. ಆದರೆ ಇದು ನೋಡಿದರೆ ನನಗೆ ತಗೋಬೇಕು ಅನ್ನಿಸ್ತು, ತಗೊಂಡಿದ್ದೀನಿ. ಪಾಪ ಹುಳುಗಳಿಗೆ ಏನು ತಿಂತಾವೋ ಗೊತ್ತಿಲ್ಲ, ನಾನು ಮಾತ್ರ ತಗೊಂಡಿದ್ದೀನಿ. ಪಾಪ ಅನ್ನಿಸ್ತಿದೆ, ಆದರೆ ನಾವು ಬದುಕಬೇಕಲ್ವ, ನಮಗೂ ತಿನ್ನಂಗೆ ಅನ್ನಿಸ್ತದೆ, ಹಾಗಂತ ತಗೊಂಡಿದ್ದೀನಿ. ಏನಾದರೂ ಅನ್ನಲಿ, 1-2-3 ಹುಳ ಕಚ್ಚಿದ್ದಾವೆ, ಕಚ್ಚಿಸ್ಕೊಂಡಿದ್ದೀನಿ ಕೂಡ. ಆದರೂ ತಿನ್ಬೇಕು ಅನ್ನಿಸ್ತದೆ, ತಗೊಂಡಿದ್ದೀನಿ. ನೋಡಿ ಇನ್ನೂ ಇದ್ದಾವೆ ನೋಡಿ, ಹೇಗಿದ್ದಾವೆ ನೋಡಿ, ಬಾಜು ಇನ್ನೂ ಇದ್ದಾವೆ. ಅದರಲ್ಲೇ ಇದ್ದಾವೆ, ಹೀಗೆ ಓಡಾಡ್ತಾ ಇದ್ದಾವೆ. ಜೇನದಲ್ಲಿ ತೆಗೆದಿದ್ದೀನಿ, ಕಡೆಗೆ ತಕ್ಕೊಂಡು ಒಗಿತಾ ಇದ್ದೀನಿ. ಹೇಗೆ ಬಂದಿದೆ ನೋಡಿ, ಎಷ್ಟೊಂದು ಚೆನ್ನಾಗಿ ಬಂದಿದೆ. ಹೇಗೆ ಕಾಣಿಸ್ತಿದೆ ನಿಮಗೆ? ಚೆನ್ನಾಗಿ ಕಾಣಿಸ್ತಿದೆನಾ? ಇನ್ನೂ ಇದ್ದಾವೆ ನೋಡಿ ಹುಳ, ಹೇಗೆ ಹೋಗ್ತದೆ ಮೇಲ್ಗಡೆ ಹೋಗ್ತಾ ಇದೆ. ಹೇಗೆ ಕಾಣಿಸ್ತಿದೆ ನೋಡಿ. ಇದು ಒಂದು ರೆಕ್ಕೆ ಕೊಯ್ಕೊಂಬಂದಿದ್ದೀನಿ, ಬಾಳೆ ಗಿಡದಲ್ಲಿ ಇತ್ತು, ಇದನ್ನು ತಕ್ಕೊಂಬಂದಿದ್ದೀನಿ. ಆಗ ಹುಳ ನೋಡಬೇಕು ನನಗೆ ಯಾವ ಥರ ಬೆನ್ನತ್ತಿದ್ದು ಅಂತಂದರೆ, ತುಂಬ ದೂರ ಓಡಿ ಬಂದಿದ್ದೀನಿ ಇದನ್ನು ತಗೊಂಡು. ಸಣ್ಣದಾಗಿದ್ದರೆ ನನ್ನೆಲ್ಲ ಮಾಡಿಬಿಡ್ತಿದ್ದು, ತಿಂದು ಹಾಕಿಬಿಡ್ತಿದ್ದು. ದೂರ ಓಡಿ ಬಂದಿದ್ದೀನಿ. ನಗ್ತಾ ಇದ್ರು ನನಗೆ ನೋಡಿ ಜನ, ಯಾಕೆ ಓಡ್ತಾ ಇದ್ದಾಳೆ ಇಕ್ಕಿ ಅಂತ. ನಾನು ಹಾಗೆ ತಗೊಂಡು ಬಂದೀನಿ. ಅವರಿಗೆ ಹೇಳಿಲ್ಲ ನಾನು ಇದು ನನ್ನ ಕೈಯಲ್ಲಿದೆ ಅಂತ. ಅವರು ನೋಡಿಲ್ಲ, ದೂರಿಂದ ಇದ್ದರು. ತಗೊಂಡು ಬಂದು ಇಲ್ಲಿ ಇಟ್ಟಿದ್ದೀನಿ. ಇವಾಗ ಬಿಡಿಸ್ಬೇಕು. ಈಗ ಡಬ್ಬಿ ಬರೋವರೆಗೆ ನಾನು ಕಾಯ್ಕೊಂಡು ಕುಂತಿದ್ದೀನಿ. ಡಬ್ಬಿ ತಗೊಂಡು ಬಂದು ಅದರಲ್ಲಿ ಎಲ್ಲ ತೆಗೆದು ಹಾಕಬೇಕು ನೋಡಿ. ತುಂಬ ಚೆನ್ನಾಗಿ ಬಂದಿದೆ, ಎಷ್ಟೊಂದು ಚೆಂದ ಕಾಣ್ತಿದೆ, ಅಷ್ಟೇ ಒಳ್ಳೆಯದು ಕೂಡ ನೋಡಿ. ನಾನು ಫುಲ್ ಕವರ್ ಆಗಿದ್ದೀನಿ, ಇಲ್ಲ ಅಂದರೆ ನನ್ನ ಹುಳ ಎಲ್ಲ ಕಚ್ಚಿ ಮಾಡಿಬಿಡ್ತಿದ್ದು.
ಈ ಥರ ನಾನು ಪ್ಯಾಕ್ ಮಾಡಿಕೊಂಡು ಅವ್ರ ಕಡೆ ಹೋಗಿದ್ದೀನಿ. ಇಲ್ಲ ಅಂದರೆ ನಾನು ತಿಂದು ಹಾಕಿ ಎಲ್ಲ ಏನು ಮಾಡಬೇಕು ಅದು ಮಾಡಿಬಿಡ್ತಿದ್ದು. ಅಷ್ಟಂದ್ರೂ ಕೈಗೆ ಒಂದು 2-3 ಹುಳ ಕಚ್ಚಿದ್ದಾವೆ. ಏನು ಮಾಡಿದೆ ಅಂದರೆ ಅದು ಎಲ್ಲ ತೆಗೆದು ದೂರ ಬಂದ ಮೇಲೆ ಇಲ್ಲಿ ನೋಡಿ ಕೈಗೆ ನೋಡಿ ಕಚ್ಚಿದ್ದಾವೆ. ಕೈ ಖಾಲಿ ಇತ್ತಲ್ವ, ಯಾವ ಕೈಗೆ ನಾನು ಹಿಡಿದೀನಿ ಕೊಡಗಲು ಹಾಕಿದ್ದೀನಿ ಅದೇ ಕೈಗೆ ಕಡ್ದು ಬಿಟ್ಟಿದ್ದಾವೆ. 2-3 ಹುಳ ಕಚ್ಚಿದ್ದಾವೆ. ಇಲ್ಲಿ ಬಂದು ಕೂತಿದ್ದೇನೆ ಇಟ್ಕೊಂಡು. ತೆಗಿಬೇಕು, ಈಗ ಅದನ್ನು ತೆಗಿಬೇಕು. ತೆಗಿತಾ ಇದ್ದೀನಿ. ಡಬ್ಬಿ ತರಲಿಕ್ಕೆ ಹೋಗಿದ್ದಾರೆ. ಡಬ್ಬಿ ತಂದ ಮೇಲೆ ಎಲ್ಲ ತೆಗೆದು ಬಿಡ್ತೀನಿ. ಅದು ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಗಿದೆ. ನಿಮಗೂ ಹೇಗೆ ಅನ್ನಿಸ್ತಿದೆ ಹೇಳಿ. ನಾನು ತೆಗ್ದ ಮಾಡೋದು ಬಿಟ್ಟು ಈ ತೆಗ್ದ ಮಾಡ್ತಾಯಿದ್ದೀನಿ. ಇನ್ಮೇಲೆ ತೆಗಿಬೇಕು. ಹೊಲದಲ್ಲಿದ್ದೀನಿ, ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಮನೆಯಲ್ಲಿದ್ದರೆ ಚೆನ್ನಾಗಿ ತೆಗಿಬೋದು ವಿಡಿಯೋವನ್ನು. ಹೊಲದಲ್ಲಿದ್ದರೆ ಹಾಗೆ ಕೆಲಸ ಮಾಡ್ತಾಯಿದ್ದೀನಿ. ಕೈ ಎಲ್ಲ ಜಿಬಿ ಆಗಿದ್ದಾವೆ. ಆದರೂ ಕೈಗೆ 1-2 ಹುಳ ಕಚ್ಚಿದ್ದಾವೆ. ಕೈ ಕೂಡ ದಪ್ಪ ಆಗಿದೆ. ಹಾಗಂತ ಹಾಗೆ ಅನಿವಾರ್ಯ ಇದು ತೆಗಿಲೇಬೇಕಲ್ವ. ನಾನು ಬೇರೆದವ್ರ ಕೈಯಲ್ಲಿ ಕೊಟ್ಟಿದ್ದೀನಿ ನೋಡಲಿ ಹಿಡಿಲಿಕ್ಕೆ. ಅವರು ಸರಿಯಾಗಿ ಹಿಡ್ದಿಲ್ಲ ಅನ್ನಿಸ್ತದೆ. ನೋಡಿ, ಇದು ನೋಡಿ ಎಲ್ಲ ನನ್ನ ಕೈನೇ ಬಂದಿದೆ. ಅದು ಜೇನು ತೆಗೆದು ಬಿಟ್ಟು ಆ ಥರ ಹಿಡಿದಿದ್ದಾರೆ. ಎಲ್ಲ ನನ್ನ ಕೈನೇ ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಬಂದಿತ್ತು ಕೂಡ, ಆದರೆ ಹಿಡಿಯೋರು ಸರಿಯಾಗಿ ಹಿಡ್ದಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಇದು ತಿನ್ನಬೇಕು ನೋಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಏನೂ ಮಿಕ್ಸ್ ಇರಲ್ಲ. ನಾವು ಅಲ್ಲಿ ಇಲ್ಲಿ ಕೊಂಡ್ಕೋತೀವಿ, ಆದರೂ ಅದು ಸರಿ ಇರಲ್ಲ. ಇದು ಈ ಥರ ಬೆಳೆದಿದ್ದರೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ ಹೇಗೆ ಅನ್ನಿಸ್ತಿದೆ ನಿಮಗೆ, ನನಗೆ ಕಮೆಂಟ್ ಮಾಡಿ. ಹೀಗೆ ನಾನು ನಮ್ಮ ಹೊಲದಲ್ಲಿ ಇರತಕ್ಕಂಥ ಏನಾದರೂ ಒಂದು ವಿಷಯವನ್ನು ನಿಮಗೆ ಹೇಳ್ತಾ ಇರ್ತೇನೆ. ನೀವು ನನಗೆ ಕಮೆಂಟ್ ಮಾಡಬೇಕು, ಮತ್ತು ಲೈಕ್ ಮಾಡಬೇಕು, ಮತ್ತು ಶೇರ್ ಮಾಡಬೇಕು. ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ನನಗೆ ಹೇಳಬೇಕು. ನೋಡಿ, ನಾವು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ. ಇಲ್ಲ ಅಂದರೆ ನಾವು ಏನಂತ ಅರ್ಥ ಮಾಡ್ಕೋಬೇಕು. ಇದೇ ಥರ ವಿಡಿಯೋಗಳನ್ನು ಹಾಕಬೇಕಾ ಬೇಡ, ಹಾಕೋದಾದರೆ ನಮಗೆ ಹೇಳಿ. ಇಲ್ಲ ನಿಮಗೆ ಹಾಕೋದು ಬೇಡ, ಇದು ಸರಿ ಇಲ್ಲ ಅಂತಂದರೆ ಅದನ್ನಾದರೂ ಹೇಳಿ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನನಗನ್ನಿಸ್ತು. ನಮ್ಮ ಹೊಲದಲ್ಲಿ ಇರತಕ್ಕಂಥ ಒಂದು ನ್ಯಾಚುರಲ್ ಆದಂಥದ್ದು ಇದು. ಅದಕ್ಕೆ ನಾನು ಇದು ನನಗೆ ಮಾಡಬೇಕು ಈ ವಿಡಿಯೋ ಅನ್ನಿಸ್ತು. ಹೊಲದಲ್ಲೇ ಇದ್ದೀನಿ, ಹಾಗೆ ಮಾಡಿದ್ದೀನಿ. ನಾನು ಏನೂ ಪ್ರಿಪೇರ್ ಆಗಿಲ್ಲ. ಹಾಗೆ ಸುಮ್ಮನೆ ನಾನು ಹೋಗಿ ತಗೊಂಡಿದ್ದೀನಿ. ಅದನ್ನೇ ನಾನು ಕೈಯಲ್ಲಿ ಮೊಬೈಲ್ ಇತ್ತು, ಅದನ್ನೇ ಹಾಗೆ ಮಾಡ್ಕೊಂಡಿದ್ದೀನಿ. ಅದನ್ನೇ ನಿಮ್ಮ ಮುಂದೆ ತಂದು ಇಟ್ಟಿದ್ದೀನಿ. ನಂದು ಬೇಕು ಇಲ್ಲ, ಇಲ್ಲೇನೂ ಇಲ್ಲ. ನನ್ನ ಹಾಗೆ ಸರಿಯಾಗಿ ತುಂಬಿಲ್ಲ ಕೂಡ. ಇದನ್ನು ಸರಿಯಾಗಿ ತುಂಬಬೇಕಾಗಿತ್ತು, ಸರಿಯಾಗಿ ತುಂಬಿಲ್ಲ ಕೂಡ. ಹಾಗೆ ಇದೆ, ಇರಲಿ ಪರವಾಗಿಲ್ಲ. ನಿಮಗೆ ಹೇಗಾದರೂ ಮಾಡಿ ನಾನು ಯಾವ ಥರ ಇರುತ್ತೆ ಅಂತ ತೋರಿಸಿದ್ದೀನಲ್ವಾ, ಅಷ್ಟೇ ನನಗೆ ಖುಷಿ ಇದೆ. ಹೇಗೆ ಅನ್ನಿಸ್ತಿದೆ ನಿಮಗೆ ಹೇಳಿ. ಖುಷಿನಾ? ಜೇನು ನೋಡಿದ್ದು ನಿಮಗೆ ಖುಷಿನಾ? ಹೀಗೆ ಇರ್ತದೆ ಜೇನಂತ ಗೊತ್ತಾಗ್ತದನಾ? ನೋಡಿ ಹೇಗಿದೆ ಅಂತ. ಹೀಗೆ ನನ್ನ ಮೇಲೆ ನಿಮಗೆ ಪ್ರೀತಿ ವಿಶ್ವಾಸ ಇದ್ದರೆ ಹೀಗೆ ನನಗೆ ಲೈಕು ಕಮೆಂಟು ಹೇಗಾದರೂ ಮಾಡಿ ಇದನ್ನು ಶೇರ್ ಮಾಡಿ. ಎಲ್ಲರೂ ನೋಡಲಿ, ಎಲ್ಲರೂ ಇದ್ರ ಬಗ್ಗೆ ಮಾತಾಡಲಿ, ಇದ್ರ ಬಗ್ಗೆ ತಿಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ವಿಡಿಯೋದು ನೋಡಿದ್ದಕ್ಕೆ ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು.